ಸುವಾಲಿ ಹಾಡೇ ಅಮ್ಮ ಕೇಳುತ್ತ ಕಳೆಯುವೆ ಜನ್ಮ. ಬ್ರೇಕ್ನ ನಂತರ ಅಮ್ಮ ವೇದಿಕೆಗೆ ಮತ್ತೊಂದು ಸರ್ತಿ ನಿಮಗೆ ಸ್ವಾಗತ. ನಾವೀಗ ಈ ಭಿಕ್ಷಾ ಪಾತ್ರೆ ಬಗ್ಗೆ, ಮೃಷ್ಟಾನ್ನ ಭೋಜನದ ಬಗ್ಗೆ, ಪಾಪ ಪುಣ್ಯಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇದೆಲ್ಲ ಒಟ್ಟಾರೆಯಾಗಿ ಪಾಪ ಪುಣ್ಯಗಳ ಕಲ್ಪನೆ ನಿಮ್ಮ ಮನಸ್ಸಿನ ಪ್ರಕಾರ ಏನು? ನನ್ನ ಪ್ರಕಾರ ಕಲ್ಪನೆ ಅಲ್ಲ, ಅದು ವಾಸ್ತವ. ಭಾವನೆಗಳಿಗೆ ಸಂಬಂಧಪಟ್ಟ ವಿಚಾರ, ಕಲ್ಪನೆಗೆ ಸಂಬಂಧಪಟ್ಟ ವಿಚಾರ ಅಲ್ಲ ಅದು. ನಾನು ನಿಮ್ಮನ್ನು ನೋಯಿಸಿದ್ರೆ ಪಾಪ, ನಾನು ನಿಮ್ಮನ್ನ ಪ್ರೀತಿಸಿದ್ರೆ ಪುಣ್ಯ, ನಾನು ನಿಮ್ಗೆ ಒಳ್ಳೇದು ಬಯಸಿದ್ರೆ ಪುಣ್ಯ, ನಾನು ನಿಮ್ಗೆ ಕೆಟ್ಟದ್ದು ಬಯಸಿದ್ರೆ ಪಾಪ. ಅಷ್ಟೇ ಇರೋದು. ಅದು ಅವ್ರವ್ರ ಭಾವಕ್ಕೆ, ಭಕ್ತಿಗೆ. ಬರಹಗಾರನಾಗಿ ಹೆಸರು ಮಾಡೋದಕ್ಕಿಂತ ಮುಂಚೆ, ಅಂದರೆ ಹೆಸರು ಮಾಡಿಬಿಟ್ಟಿದ್ದೀರಿ, ಈಗ ನಾನೆಲ್ಲ ಹೆಸರು ಮಾಡಿದ್ದೀನಿ ಅಂತ ಕೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ, ತುಂಬ ಹೆಸರು ಮಾಡಿದ್ದೀರಿ. ಅದಕ್ಕಿಂತ ಮುಂಚೆ ಬೇರೆ ಯಾವ ಪ್ರೊಫೆಷನ್ಗಳಲ್ಲಿ ತೊಡಗಿಸಬಹುದು ಅಂತ ಹೇಳಿ ತೊಡಗಿಸ್ಕೊಳ್ಬಹುದು ಅಂತ ನಿಮ್ಮ ಅಮ್ಮನ ಮಾರ್ಗದರ್ಶನ ಇತ್ತು? ಒಂದು, ನಾನು ದುಡಿಲೇಬೇಕು ಅನ್ನೋದು ಅಪ್ಪನ ಒತ್ತಾಯ ಆಯಿತು. ಪರಿಸ್ಥಿತಿ ಅನುಕೂಲಕರವಾಗಿರಲಿಲ್ಲ. ನಾನು ಎಲ್ಲಾದ್ರೂ ದುಡಿಲಿ, ಹೇಗಾದ್ರೂ ದುಡಿಲಿ, ಈ ಸಂಗೀತ ಸಾಹಿತ್ಯವನ್ನು ಮಾತ್ರ ಬಿಟ್ಟಿರೋದು ಬೇಡ ಅಂತ ಅಮ್ಮನಿಗಿತ್ತು. SSLC ಓದಿದ್ಮೇಲೆ ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಓದಿದೆ, ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಈ ಥರ ಒಂದು ವಾತಾವರಣ ಏನೋ ಸಪೋರ್ಟ್ ಆಗಲಿಲ್ಲ, ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹೆಚ್ಚಿಗೆ ಸಿಕ್ಕಾಪಟ್ಟೆ ಓದ್ಬಿಟ್ಟಿದ್ದೀನಿ ಅನ್ನೋಕ್ಕೆ ನನ್ನ ಹತ್ರ ಒಂದೇ ಒಂದು ಪುಸ್ತಕ ಅಲ್ಲ, ಚಿಕ್ಕದು ಗೀತಾ ತಾತ್ಪರ್ಯ ಪ್ರದೀಪ ಭಗವದ್ಗೀತೆ ಚಿಕ್ಕ ಪುಸ್ತಕವನ್ನು ಬಿಟ್ಟರೆ ಒಂದು ಪುಸ್ತಕನೂ ಇರಲಿಲ್ಲ ನನ್ನ ಹತ್ರ. ಅದು ಯಾರೋ ಗಿಫ್ಟ್ ಕೊಟ್ಟಿದ್ರು, ಅದು 60 ಪೈಸದ ಪುಸ್ತಕ. ಅದು ಈಗ ನನ್ನ ಹತ್ರ ಇದೆ. ಸರಿ, ಆ ಪುಸ್ತಕವನ್ನೇ ಇಟ್ಕೊಂಡು ಅದನ್ನೇ ತಪ್ಪಿಕೊಂಡು ಅದನ್ನೇ ರಿಪೀಟ್ ಮಾಡಿ ಓದ್ಕೊಂಡಿದ್ದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ನನಗೆ ಏನು ಕೆಲಸ ಕಲೀಲಿ, ನನಗೆ ಏನು ವಿದ್ಯೆ ಗೊತ್ತು, ಎಲ್ಲೋ ಕೆಲಸ, ಯಾರು ಕೆಲಸ ಕೊಡ್ತಾರೆ? ನೀವೇ ಹೇಳಿದಾಗ ಕೆಲವು ಲಿಮಿಟೇಷನ್ಸ್ ಇರೋದ್ರಿಂದ ಬೌಂಡ್ರಿ ಇತ್ತು. ನಾನು ಎಲ್ಲಿ ಹೋಗ್ಲಿ, ಈ ಥರದ್ದೆಲ್ಲ ಇತ್ತು. ಇಂಥ ಸಮಯದ ಇಂತಹ ಒದ್ದಾಟಗಳಲ್ಲಿ ಕಾಲಕ್ರಮೇಣ ಕಾಲ ಕೊಡ್ತು. ಹಾಗೆ ಆಯ್ತು. ಈಗ ನೀವು 16ನೇ ವಯಸ್ಸಿನಲ್ಲೇನೆ ಒಬ್ಬ ಬರಹಗಾರನಾಗಿ ಹಾಡುಗಳಿಗೆ ಬರೆಯೋದಕ್ಕೆ ಆರಂಭ ಮಾಡಿದ್ರಿ. ಕೀಳು ಇದರ ಒಂದು ಸೆಳೆತ ಬಾಲ್ಯದಿಂದಲೇ ಇತ್ತು. 16ನೇ ವಯಸ್ಸಿಂದ ಅದು ಶುರು ಆಯಿತು. 17ನೇ ವಯಸ್ಸು ವೇಳೆಗೆ ನನಗೆ ಹಂಸಲೇಖ ಅಂತ ಗುರುಗಳು ಸಿಕ್ಕಿದ್ರು. ಆಯ್ತು. ಇಷ್ಟೊಂದು ಬರೆಯೋದಕ್ಕೆ ನಿಮಗೆ ಯಾವ ಅನುಭವ ಇತ್ತು? ನನಗೇನೂ ಗೊತ್ತಿಲ್ಲ ಅನ್ನೋದು ಸದಾ ನನಗೆ ಗೊತ್ತು. ಹಾಗಾಗಿ ಯಾವುದೋ ಪ್ರೇರಕ ಶಕ್ತಿಗಳಿರುತ್ತೆ, ವಾತಾವರಣ ಇರುತ್ತೆ. ನೀವಾಗ ಮಾತಾಡುವಾಗ ಎಷ್ಟೋ ವಿಷಯ ನಾನು ಗ್ರಹಿಸಿರ್ಬೋದು, ಆ ಗ್ರಹಿಕೆಗಳನ್ನ ಪದಗಳಲ್ಲಿ ಬರೆದಿರ್ಬೋದು. ಆಮೇಲೆ ಈ ಬದುಕನ್ನ 2 ರೀತಿ ಅನಲೈಸ್ ಮಾಡ್ಬೋದು. ಒಂದು ನಿಮ್ಮ ಅಬ್ಸರ್ವೇಷನ್ನಿಂದ, ಇನ್ನೊಂದು ನಿಮ್ಮ ಅನುಭವದಿಂದ. ಒಂದು ಲೋಟ ಕಾಫಿಯಲ್ಲಿ ಸಕ್ಕರೆ ಇದೆಯಾ ಇಲ್ವಂತ ತಿಳ್ಕೊಬೇಕಾದ್ರೆ ಅಬ್ಸರ್ವೇಷನ್ ಆಗಲ್ಲ, ಕುಡಿದ ಅನುಭವ ಆಗಲೇಬೇಕು. ಆದರೆ ಒಂದು 10 ಮಾಡಿದ್ದೆ ಕೆಳಗಡೆ ಬಿದ್ದರೆ ಕೈಕಾಲು ಮುರಿಯುತ್ತೆ ಅನ್ನೋದಕ್ಕೆ ಅದರ ಅನುಭವ ಬೇಕಾಗಿಲ್ಲ, ಅಬ್ಸರ್ವೇಷನ್ ಇದ್ರೆ ಸಾಕು. ಈ ಡಿಫ್ರೆನ್ಸ್ಗಳನ್ನ ಮಾಡಿಕೊಂಡು ಬೇರೆಯವ್ರ ಬದುಕನ್ನ ಗಮನಿಸ್ಕೊಂಡು ನಮ್ಮ ಬದುಕನ್ನ ಅನಲೈಸ್ ಮಾಡಿಕೊಂಡು ನಮ್ಮ ಮನಸ್ಸಾಕ್ಷಿ, ಮನಸ್ಥಿತಿ, ಅಂತರಂಗ, ಈ ಒದ್ದಾಟಗಳ ಜೊತೆ ಬೇರೆಯವರು ಯಾವ ರೀತಿ ಸಿಚುವೇಶನ್ ಹ್ಯಾಂಡಲ್ ಮಾಡ್ತಿದ್ದಾರೆ ಎಲ್ಲ ಗಮನಿಸ್ಕೊಂಡು ಈ ಒಂದು ಪರಕಾಯ ಪ್ರವೇಶ, ಪರ ಮನೋಪ್ರವೇಶ, ಇವೆರಡು ಒದ್ದಾಟಗಳಲ್ಲಿ ನಮ್ಗೆ ಏನೇನು ಗ್ರಹಿಕೆಗಳು ಬರುತ್ತೆ, ಅದಕ್ಕೆ ಸರಿಯಾಗಿ ಸಿನಿಮಾಗಳಲ್ಲಿ ಸಂದರ್ಭ ಸನ್ನಿವೇಶಗಳು ಹೇಗೆ ನಿರ್ದೇಶಕರು, ನಿರ್ಮಾಪಕರು ಅವರು ಎಲ್ಲಿ ಹೆಚ್ಚು ಸ್ವತಂತ್ರ ಕೊಟ್ಟಿದ್ದಾರೋ ಅಲ್ಲಿ ಸಾಮಾನ್ಯವಾಗಿ ಒಳ್ಳೆಯ ಹಾಡುಗಳು ಬಂದಿವೆ. ಅಮ್ಮ ಮಗುವಿಗೆ ಜನ್ಮ ಕೊಡ್ತಾಳೆ. ಮಗು ಕೆಲವು ಸರ್ತಿ ಅಮ್ಮ ಇಲ್ಲದೆ ಅನಾಥಳಾಗ್ಬೋದು. ಆದರೆ ಅಮ್ಮನೇ ಅನಾಥಳಾಗಿದ್ರೆ ಅಂಥ ಒಂದು ಕಿರುಚಿತ್ರವನ್ನು ನೋಡ್ಕೊಂಡು ಬಂದು ನಾವು ಮತ್ತೆ ಊಹಿಸ್ಕೊಳ್ಳೋಕ್ಕಾಗಲ್ಲ ಅದು. 10 ದೇವರನ್ನ ಪೂಜಿಸುವುದಕ್ಕಿಂತ ಹೆತ್ತ ತಾಯಿಯನ್ನ ಪೂಜಿಸು ಅಂತಾರೆ. ತಾಯಿಯನ್ನ ಬಿಟ್ರೆ ನಮ್ಮನ್ನ ಆವರಿಸುವ ಮತ್ತೊಬ್ಬ ಬಂಧುವಿಲ್ಲ ಅಂತಲೂ ಅಂತಾರೆ. ಆದ್ರೆ ಕೆಲವರಿಗೆ ಹೆತ್ತಮ್ಮ ಮನೆಯ ಆಳು, ಮಡದಿಯ ಸೇವಕಿ. ಕೊನೆ ಬೆಳಗ್ಗೆ ಎದ್ದೋಗಿ ಸೊಸೆ ಏನಂದ್ಲು ಗೊತ್ತಾ? ನಿಮ್ಮಮ್ಮ ಬೇಕಾದ ತೊಟ್ಟಿ ಹತ್ರ ಮನ್ಕೊತಾರೆ, ನಿಮ್ಮಮ್ಮನಿಗೆ ಅದಕ್ಕೆ ಮನೆ ಅಂದ್ಲು. ಹೊಟ್ಟೆಲಿ ನಮ್ಮಲ್ಲಿ ಇರಬೇಡ, ಎಲ್ಲರೂ ಸಾಯಿ. ಇಂತಹ ತಾಯಂದಿರನ್ನ ನೋಡಿದಾಗ ಮನಸ್ಸಿಗೆ ಬೇಸರವಾಗುತ್ತೆ. ಇವರ ಮಕ್ಕಳು ಕಟುಕರು ಅನ್ಸುತ್ತೆ. ಆದ್ರೆ ನಮ್ಮಲ್ಲಿ ಕೆಲವರು ತಾಯಿಯನ್ನ ದೈವ ಅಂತಲೇ ಪೂಜಿಸ್ತಾರೆ. ಬೀದಿಗೆ ಬಿದ್ದ ಅನಾಥರನ್ನು ತಾಯಿ ಸಮಾನ ಅಂತ ಭಾವಿಸುವ ಮಹಾಪುರುಷರು ನಮ್ಮ ನಡುವೆ ಇದ್ದಾರೆ. ಸರ್, ನನ್ನ ತಾಯಿನೇ ನನ್ನ ದೇವರು. ತಾಯಿ ಮುಂದೆ ಯಾರೂ ಇಲ್ಲ ಸರ್. ತಾಯಿ ಅನ್ನೋದು ಪವಿತ್ರವಾದ, ತಾಯಿ ಕಳ್ಕೊಂಡ ಮೇಲೆ ಗೊತ್ತಾಗುತ್ತೆ ಸರ್ ತಾಯಿದು ಇದು ಸ್ಥಾನ ಏನು ಅಂತ. ಮಕ್ಕಳಿಗೆ ತಾಯಿ ಕಳ್ಕೊಂಡ ಮೇಲೆ ಗೊತ್ತಾಗುತ್ತೆ. ತಾಯಿ ಇದ್ದಾಗ ಮಕ್ಕಳು ನೋಡಲ್ಲ. ನನ್ನ ಮಗೆಲ್ಲರೂ ಕೇಳ್ಕೊಳೋದು ಇಷ್ಟ, ತಾಯಿ ಇದ್ದಾಗ ಅವ್ರಿಗೆ ಸೇವೆ ಮಾಡೋದೆ, ಅದಕ್ಕಿಂತ ಬೇರೆ ಏನಿಲ್ಲ ಸರ್. ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಹೋಗ್ತೀವಿ ಸರ್, ಎಲ್ಲೂ ಹೋಗೋದು ಬೇಡ ಸರ್. ತಾಯಿ, ಆ ತಾಯಿನ ಚೆನ್ನಾಗಿ ನೋಡಿಕೊಂಡು ಆ ತಾಯಿ ಏನು ಬೇಕು ಅದನ್ನು ಅವ್ರ ಮಕ್ಕಳು ಪ್ರಪಂಚದಲ್ಲಿ ದೇವರನ್ನೋದೇ ಇಲ್ಲ ಸರ್. ತಾಯಿನೇ ಮುಖ್ಯ, ತಾಯಿನೇ ದೇವರು. ತಾಯಿ ಬಿಟ್ಟು ಬೇರೆ ಇನ್ನೊಂದಿಲ್ಲ ಸರ್.
ನಮ್ಮ ನಡುವೆಯೇ ಮಹಾಪುರುಷರಿರ್ತಾರೆ ಅಂದ್ವಲ್ಲ, ಅಂಥವರಲ್ಲಿ ಇವರು ಒಬ್ಬರು. ಇವರ ಹೆಸರು ಶಿವಶಂಕರ್. ಸಂಪಂಗಿ ರಾಮನಗರದ ಸೇಂಟ್ ಜಾನ್ ಆಸ್ಪತ್ರೆಯ ಆಂಬ್ಯುಲೆನ್ಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ. ಇವರಿಗೆ ತಾಯಿ ಅಂದ್ರೆ ಅಪರಿಮಿತ ಪ್ರೀತಿ, ಇನ್ನಿಲ್ಲದ ಕಾಳಜಿ. ಆದ್ರೆ ದುರ್ದೈವವಶಾತ್ ಇವರ ತಾಯಿ ಬೆಂಕಿಯ ಅನಾಹುತಕ್ಕೆ ಬಲಿಯಾದರು. ನನ್ನ ತಾಯಿಯವರು ತುಂಬ ನಮ್ಗೆ ಕಷ್ಟಪಟ್ಟು ಸಾಕಬೇಕಾದ್ರೆ ಮನೆಯಲ್ಲಿ ಅವರು ನಮಗೆ ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಎದ್ದು ನಮಗೆ ಸ್ನಾನಕ್ಕೆ ನೀರೆಲ್ಲ ಕಾಯಿಸ್ತಾರೆ. ಅವರು ಕಿವಿ ಕೇಳಿಸಲ್ಲ. ಅವ್ರು ನೀರು ಕಾಯಿಸ್ಬೇಕಾದಾಗ ಅಕಸ್ಮಾತ್ ಸೀಮೆಣ್ಣೆ ಮೈ ಮೇಲೆ ಸುರು ಬಿದ್ದೋಗಿ ತುಂಬ ಬರ್ನ್ ಆಯಿತು ಸರ್. 60% ಬರ್ನ್ ಆಯಿತು. 2 ದಿನ ಆಸ್ಪತ್ರೆಯಲ್ಲಿದ್ದು ತಾಯಿಯವರು ತಿರೋಗ್ಬಿಟ್ರು. ತಾಯಿಯನ್ನ ಕಳೆದುಕೊಂಡ ದುಃಖ ಇವರನ್ನ ಪರಿಪರಿಯಾಗಿ ಕಾಡಿದೆ. ಇಂತಹ ಸ್ಥಿತಿ ಬೇರೆ ತಾಯಂದಿರಿಗೆ ಬರದಿರಲಿ ಅನ್ನೋ ಕಾರಣಕ್ಕೆ ತನಗೆ ಬರೋ 8,000 ಸಂಬಳದಲ್ಲೇ 5 ರಿಂದ 6 ಜನ ತಾಯಂದಿರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕ್ತಿದ್ದಾರೆ ಈ ಶಿವಶಂಕರ್. ತಾಯಿ ಗರ್ಭದಿಂದ ನಾವು ಹೊರಬರಬೇಕಾದ್ರೆ ನಮಗೆ ಒಂದು ಸಾವು ಬಂದು ವಾಪಸ್ ಬಂದಂಗೆ. ಅದನ್ನು ಮಕ್ಕಳು ಅರ್ಥಕೊಬೇಕು. ಅದನ್ನು ಮಹಾನ್ ಭಾವ ಶಂಕರಪ್ಪನವರು, ನೀವೇ ನಮಗೆ ತಾಯಿದಿರು, ತಾಯಿಗಿಂತಲೂ ಬೇರೆ ದೊಡ್ಡವರಿಲ್ಲ, ದೇವರೇ ಇಲ್ಲ, ತಾಯಿಗಿನ್ನ ದೊಡ್ಡದು ದೇವರಿಲ್ಲ, ನೀವೇ ನಮಗೆ ದೇವರು ಅಂತ ಹೇಳ್ಬಿಟ್ಟು ತಾಯಿಗೆ ಸಮಾನವಾಗಿ ನೋಡ್ತಾ ಇದ್ದಾರೆ. ಈ ಶಿವಶಂಕರ್ ತನ್ನ ತಾಯಿ ಗೌರಮ್ಮನವರ ಹೆಸರಲ್ಲೇ ಒಂದು ಆಶ್ರಮ ಕಟ್ಟಿ ಇಂತಹ ಅನಾಥ ತಾಯಂದಿರಿಗೆ ಆಸರೆಯಾಗಿ ಇವರ ಬದುಕಿಗೆ ಹೊಸ ಚೇತನವನ್ನ ತುಂಬುತ್ತಿದ್ದಾರೆ. ಈ ದಂಪತಿ ಸತ್ಕಾರ್ಯಕ್ಕೆ ಯಶಸ್ಸು ಸಿಗಲಿ, ಅನಾಥರ ಬದುಕು ಬೆಳಕು ಕಾಣಲಿ ಅನ್ನೋದು ನಮ್ಮ ಆಸೆ. ಕಲ್ಯಾಣ ಅವರೇ, ಇಲ್ಲಿ ಮಾತಾಡಿದಂಥ ಶಿವಶಂಕರ್ ಅವರು ಬಂದಿದ್ದಾರೆ, ಇಲ್ಲೇ ಇದ್ದಾರೆ. ಮತ್ತು ಶ್ರೀ ಗೌರಮ್ಮ ಸೇವಾಶ್ರಮದ ಇನ್ಮೇಟ್ಸ್ ಅವರು ಕೂಡ ಇದ್ದಾರೆ. ಮತ್ತು ಶ್ರೀ ಬ್ರಾಹ್ಮಣ ಸೇವಾಶ್ರಮ ಅದರ ಮಾದಾವರ ಶಾಖೆಯ ಮೆಂಬರ್ಸ್ ಕೂಡ ಇಲ್ಲಿ ಬಂದಿದ್ದಾರೆ. ನಾನು ಬೇರೆ ಏನೂ ಹೇಳಬೇಕಾಗಿಲ್ಲ. ಈಗ ಅವರು ಹೇಳಬೇಕು, ಅವ್ರಿಗೆ ಏನು ಹೇಳಬೇಕಾಗಿದೆ ಅನ್ನೋದನ್ನು ಅವ್ರು ಹೇಳಬೇಕು. ತಾಯಿ ಬಗ್ಗೆ ಇಷ್ಟೊತ್ತವರೆಗೂ ನೀವು ನಡೆಸ್ಕೊಟ್ರ ತಾಯಿ ಬಗ್ಗೆ, ಅದರಲ್ಲಿ ತುಂಬ ನಿನ್ನ ಹತ್ರ ಕಲಿಯೋದು ನಾನು ಇದೆ ಸರ್. ತಾಯಿ ಬಗ್ಗೆ ತುಂಬ ನಾವು ಆದರೆ ನನ್ನ ತಾಯಿನ ಕಳ್ಕೊಂಡಾಗ ಆ ತಾಯಿ ಪ್ರೀತಿ ತುಂಬ ಕಷ್ಟ ಅನ್ನಿಸ್ತು. ನನ್ನ ತಾಯಿನ ಸ್ಥಾನದಲ್ಲಿ ಒಂದು 5 ಜನ ಸಾಕಬೇಕು ಅಂದ್ಬಿಟ್ಟು ನಾನು ಕಷ್ಟಪಟ್ಟು ಒಂದು 5 ಜನ ಸಾಕ್ತಾಯಿದ್ದೀನಿ ಸರ್. ಒಬ್ಬ ಡ್ರೈವರ್ ಆಗಿ ಈ 5 ಜನ ಅಮ್ದಿರನ್ನ ಸಾಕಬೇಕಂತ ತುಂಬ ಆಸೆ ಆಗ್ತಾಯಿದೆ. ಆ ರೀತಿ ಮಾಡ್ತಾಯಿದ್ದೀನಿ. ನನಗೆ ಏನು ಹೆಚ್ಚು ಮಾತಾಡೋಕ್ಕಾಗ್ತಾಯಿಲ್ಲ ಸರ್. ನಾನಿಲ್ಲಿ ಬರೋಕ್ಕೆ ಮುಂಚೆ ಒಂದನ್ನು ಪ್ರಿಪೇರ್ ಆಗಿದ್ದೆ. ಕಣ್ಣೀರಿನ ಕಟ್ಟೆಗೆ ಎಷ್ಟು ದೊಡ್ಡ ಬೀಗ ಹಾಕ್ಬಿಟ್ಟು ಬಂದಿದ್ದೀನಿ, ಅಕ್ಕಿನ ಅಲ್ಲೇ ಬಿಸಾಕ್ಬಿಟ್ಟು ಬಂದಿದ್ದೀನಿ, ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ. ಹಾಂ, ನಿಮ್ಮ ಈ ಒಂದು ಸೇವಾ ಮನೋಭಾವ, ಈ ಪ್ರೀತಿ, ಈ ವಾತ್ಸಲ್ಯ ಇದೆಯಲ್ಲ, ಖಂಡಿತ ನಿಮ್ಮ ತಾಯಿ ನಿಮ್ಮ ಜೊತೆಗಿದ್ದಾರೆ, ನಿಮ್ಮಲ್ಲೇ ಇದ್ದಾರೆ, ನಿಮ್ಮ ಜೊತೆನೇ ಓಡಾಡ್ತಿದ್ದಾರೆ. ನೀವು ಹತ್ರ ಏನಾಗುತ್ತೆ ಗೊತ್ತಾ, ನಿಮ್ಮಮ್ಮ ನೊಂದ್ಕೋತಾರೆ. ನೋಡಿದ್ಯಾ ನನ್ನ ಮಗ ನೊಂದ್ಕೋತಾ ಇದ್ದಾನೆ, ನಾನು ಆತ್ಮವಾಗಿದ್ದೀನಿ, ಹೇಗೆ ಕಣ್ಣೀರು ಒರೆಸ್ಲಿ, ಹೇಗೆ ಹತ್ರ ಬರಲಿ, ಹೇಗೆ ಅನ್ನೋದಿರುತ್ತೆ. ನೀವು ಅಳಬೇಡಿ, ಅವ್ರ ಸ್ಮರಣೆಯಲ್ಲಿದ್ದೀರಾ, ಅವ್ರ ಹೆಸರು ಸೇವಾಶ್ರಮ ಮಾಡ್ತಾಯಿದ್ದೀರಾ. ಎಷ್ಟು ಜನ ಅಮ್ಮಂದ್ರಿಗೆ ನೀವು ಆ ರೀತಿ ಮಾಡ್ತಿದ್ದೀರಾ. ಯಾಕೆಂದರೆ ನಾನು ಆಗಾಗ ವೃದ್ಧಾಶ್ರಮಕ್ಕೆ ಹೋಗ್ತಾ ಇರ್ತೀನಿ, ಅನಾಥಾಶ್ರಮಕ್ಕೆ ಹೋಗ್ತಾ ಇರ್ತೀನಿ. ಏನೋ ಅನಿಸಿದ್ದನ್ನು ಈ ದಾನ ಧ್ಯಾನ ಎರಡೂ ಇನ್ನೊಬ್ರಿಗೆ ಗೊತ್ತಾಗಬಾರ್ದು, ಏನೋ ಮಾಡ್ತಾ ಇರ್ತೀನಿ ನನ್ನ ಖುಷಿಗೆ, ನನ್ನ ತೃಪ್ತಿಗೆ. ಎಷ್ಟೋ ಅಮ್ಮಂದ್ರನ್ನು ನೋಡಿದ್ದೀನಿ, ತಾಯಂದ್ರನ್ನು ನೋಡಿದ್ದೀನಿ. ಅಮೇರಿಕಾ, ಸ್ವಿಟ್ಜರ್ಲ್ಯಾಂಡ್ ಎಲ್ಲೆಲ್ಲೋ ದೊಡ್ಡ ದೊಡ್ಡ ಪೋಸ್ಟ್ಗಳಲ್ಲಿ ಇರ್ತಾರೆ, ಅರ್ಧ ಸಿಟಿ ಕೊಂಡ್ಕೊಂಡಿರ್ತಾರೆ. ಇಲ್ಲಿ ಪಾಪ ಅವ್ರಿಗೆ ಅರ್ಧ ಸೀರೆಯಲ್ಲಿ ಇರ್ತಾರೆ. ಅವರು ಹೊಟ್ಟೆಗೆ ಊಟ ಇರಲ್ಲ, ಕಣ್ಣೀರಾಗ್ತಿರ್ತಾರೆ. ಅದರಲ್ಲಿ ಯಾವ ಅಮ್ಮಂದರು ಕೂಡ ಮಕ್ಕಳನ್ನ ಶಪಿಸಿಲ್ಲ, ಶಾಪ ಕೊಟ್ಟಿಲ್ಲ. ಅದು ಬಹಳ ದೊಡ್ಡ. ಎಲ್ಲೋ ನನ್ನ ಮಗ ಅಲ್ಲೆಲ್ಲೋ ಚೆನ್ನಾಗಿರಲಿ, ಅವ್ನು ದೂರದಲ್ಲಿ ಚಂದ್ರನ ಥರ ಇರಲಿ, ಅವನು ದೂರದಲ್ಲಿ ಸೂರ್ಯನ ಥರ ಇರಲಿ, ನಕ್ಷತ್ರ ಥರ ಇರಲಿ ಅಂದ್ಕೊಂಡೆ ಇಲ್ಲಿ ಒಡೆದೋಗಿರೋ ಹೆಂಚಿನ ಕೆಳಗಡೆ ಮಲಗಿರೋಂಥ ಅಮ್ಮಂದ್ರನ್ನ ನೋಡಿದ್ದೀನಿ. ಅಂಥವ್ರನ್ನೆಲ್ಲ ಕರೆದು ನೀವೊಂದು ಸಂಸ್ಥೆ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ನಿಮ್ಮ ತಾಯಿ ನಿಮ್ಮ ಜೊತೆಗಿದ್ದಾರೆ. 100 ದೇವತೆಗಳು ನಿಮ್ಮ ಜೊತೆ. ನೀವೊಂದು ಒಳ್ಳೆ ಮಾತು ಹೇಳಿದ್ರಿ, ಯಾವುದೇ ದೇವಸ್ಥಾನ ಬೇಡ ಸರ್, ಯಾವುದೇ ಹೋಮ ಪೂಜೆ ಪುನಸ್ಕಾರ ಯಂತ್ರ ಮಂತ್ರ ಎಲ್ಲ ಬಿಸಾಕಿ ನೀವು ನಿಮ್ಮ ಜನ್ಮ ಕೊಟ್ಟವ್ರಿಗೆ ನೀವು ಸೇವೆ ಮಾಡ್ತಾ ಇದ್ರಲ್ಲ, ಅದಕ್ಕಿಂತ ಸೌಭಾಗ್ಯ ಯಾವುದೂ ಇಲ್ಲ. ಎಲ್ಲ ದೇವರು ಅಮ್ಮನ ಕಾಲಗಡೆ ಇರ್ತಾರೆ. ರೋಡಿಗೆ ಭಿಕ್ಷೆ ಬಿಡಕ್ಕೆ ಬಿಟ್ಟಿದ್ದಾರೆ ಈ ತಾಯಿಗೆ. ಆದರೆ ನಯನ ಕೃಷ್ಣ ಅಂತ ಒಬ್ಬರು ಆಕ್ಟ್ರೆಸ್ ಒಬ್ರು ಇದ್ದಾರೆ. ಅವ್ರು ನೈಟು ಹೋಗ್ಬೇಕಾದ್ರೆ ಕಾರ್ಗೆ ಅಡ್ಡ ಸಿಕ್ಕಿ ಇವರು
ಬಿದೋಗಿದಾಗ ಅವ್ರ ತಂದೆ ಸುಮಾರು ಆಶ್ರಮಕ್ಕೆ ಹೋಗಿದ್ದಾರೆ, ಎಲ್ಲ ಕಡೆ ಅವರು ನನ್ನಲ್ಲಿ ಒಂದೇನಂದರೆ ಸರ್ 5 ಜನಕ್ಕೆ ₹1 ಅವ್ರ ಹತ್ರ ತೆಗೆದುಕೊಳ್ಬಾರ್ದು. ಫ್ರೀಯಾಗಿ ನನ್ನ ತಾಯಿಗೆ ಏನು ಸ್ಥಾನ ಕೊಡ್ತೀನಿ, ನನ್ನ ತಾಯಿಗೆ ಯಾವ ರೀತಿ ನಾನು ನೋಡ್ಕೊತೀನಿ ಆ ರೀತಿ ಅವ್ರು ನೋಡ್ಕೊತಾ ಇದ್ದೀನಿ. ಆಶ್ರಮ ಅಂತ ಮಾಡ್ತಾಯಿಲ್ಲ ಸರ್, ನನ್ನ ತಾಯಿ ಸ್ಥಾನಾಗ ಅವ್ರು ಕೊಟ್ಟಿದ್ದೀನಿ ಸರ್. ಅವ್ರು ಫೋನ್ ಮಾಡಿ ರಾತ್ರಿ 1 ಗಂಟೆಯಲ್ಲಿ ಕರ್ಕೊಂಬರ್ತೀನಿ ಅಂದರು. ಸರಿ ಓಕೆ ಒಪ್ಕೊಂಡೆ, ಕರ್ಕೊಂಬಂದು 2 ಕಣ್ಣಿಲ್ಲ ಸರ್. ನನ್ನ ಹೆಂಡತಿ ಮತ್ತು ನನ್ನ ತಂಗಿ ನನ್ನ ಮಕ್ಕಳು ಅವ್ರಿಗೆ ನನ್ನ ತಾಯಿಗೆ ಯಾವ ರೀತಿ ನೋಡ್ಕೊಬೇಕು ಅದೇ ರೀತಿ ನೋಡ್ಕೊಂಡ್ರು. ಆಪ್ರೇಷನ್ ಕರ್ಕೊಂಡೋದು ₹15,000 ಕೇಳಿದ್ರು ಸರ್ ನಾರಾಯಣ ನೇತ್ರಾಲಯಲ್ಲಿ. ನಮ್ಮ ಹತ್ರ ದುಡ್ಡಿಲ್ಲ. ನನ್ನ ಹೆಂಡತಿ ಮತ್ತು ನನ್ನ ತಂಗಿ ನನ್ನ ಮಗಳೆಲ್ಲ ಎಲ್ಲ ₹1,500 ಕೂಡಿ ಮಡಗಿದ್ರು, ಎಲ್ಲ ಸೇರಿ ₹4,000 ತೊಗೊಂಡು ಆಪ್ರೇಷನ್ ಮಾಡಿದ್ರು. ಅವ್ರ ಬೈಯಲ್ಲಿ ನೀವು ಕೇಳಿದ್ರೆ ಹೇಳ್ತಾರೆ 1 ಕಣ್ಣು ಬಂತು ಸರ್, ಇನ್ನೊಂದು ಕಣ್ಣು ಬಂದಿಲ್ಲ. ಆದರೆ ತಾಯಿ ಕಣ್ಣು ಬಂದ ನಾನು ಹೇಳಿದೆ, ನೀನು ಯಾರು ನೋಡ್ಬೇಕಮ್ಮ ಅಂತ ಹೇಳಿದಾಗ ತಾಯಿ ಹೇಳ್ತು, ನನ್ನ ಮಕ್ಕಳು ನೋಡ್ಬೇಕಪ್ಪ ಒಂದ್ಸಲಿ. ಮಕ್ಕಳು ಫೋನ್ ಮಾಡಿದ್ರೆ ಹೇಳ್ತಾರೆ ಸರ್, ನನ್ನ ತಾಯಿ ನನಗೆ ಬೇಡ ಅಂತಾರೆ ಸರ್ ಆ ಮಗು. ಇನ್ನೊಂದು ನಿಮ್ಮ ದೊಡ್ಡ ಹೆಚ್ಚುಗಾರಿಕೆ ಸರ್, ನಿಮ್ಮ ಪುಣ್ಯ ಅದು. ನಿಮ್ಮ ಇಡೀ ಕುಟುಂಬ ಸಹಕರಿಸ್ತಾ ಇದೆಯಲ್ಲ ಸರ್ ಒಬ್ಬ ಅಮ್ಮನಿಗೆ. ನಿಮ್ಮ ಶ್ರೀಮತಿ, ನಿಮ್ಮ ಸೋದರಿ, ನಿಜವಾಗ್ಲೂ ನೀವು ಗ್ರೇಟ್, ನಿಜವಾಗ್ಲೂ ಗ್ರೇಟ್. ಇಂಥ ಈ ನಿಮ್ಮಂಥ ಅವರು ಅಲ್ಲಲ್ಲಲ್ಲಲ್ಲೂ ಒಬ್ಬರು ಇರೋದ್ರಿಂದಲೇ ಇವತ್ತಿಗೂ ಕೂಡ ಆವಾಗ ಮಳೆ ಬೆಳೆ ಆಗುತ್ತೆ ನಿಜವಾಗ್ಲೂ. ಆಮೇಲೆ ಶಿವಶಂಕರ್ ಅವರೇ, ಯಾವ ಕಾರಣಕ್ಕೂ ಅವ್ರು ಹೇಳಿದಾಗೆ ನೀವು ದುಃಖ ಪಡಬೇಡಿ. ನಮ್ಮ ಅಮ್ಮಂಗೆ ಹೀಗಾಯಿತು, ನಾನು 5-6 ಜನರನ್ನ ನೋಡ್ಕೋತಾ ಇದ್ದೀನಿ ಅಂತ ಖುಷೀಲಿ ಹೇಳ್ಕೊಳ್ಳಿ. ಎಲ್ಲಿ ಹೋದರೂ ಎದೆ ತಟ್ಕೊಂಡು ಹೇಳ್ಕೊಳ್ಳಿ. ಆದಷ್ಟು ಈ ನೋವುಗಳನ್ನು ಮರೆಯೋ ಪ್ರಯತ್ನ ಮಾಡಿ. ಅವರುಗಳನ್ನು ಈ ರೂಪದಲ್ಲಿ ನೋಡ್ತಾ ಇದ್ದೀರಾ. ಮನಸ್ಸು ಎದ್ದಿರುವಾಗಲೂ ಎಚ್ಚರವಾಗಿರುತ್ತೆ, ಮಲಗಿರುವಾಗಲೂ ಎಚ್ಚರವಾಗಿರುತ್ತೆ. ಅದಕ್ಕೆ ಅಡೆತಡೆನೇ ಇಲ್ಲ. ಆದರೆ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ತಡೆ, ಒಂದು ಪುಟ್ಟ ಬ್ರೇಕ್. ಸುವಾಲಿ ಸುವಾಲಿ ಹಾಡೇ ಅಮ್ಮ, ಕೇಳುತ್ತ ಕಳೆಯುವೆ ಜನ್ಮ.